ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಲ್ಲು ಕ್ರಿಯೇಷನ್ಸ್. ಇವತ್ತು ಒಂದು ಹೊಸ ವಿಷಯದ ಬಗ್ಗೆ ನಿಮ್ಗೆ ತಿಳಿಸ್ತೀನಿ. ಅದೇನಂತಂದರೆ, ನಿಮ್ಮ ಮೊಬೈಲ್ನಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ ಆನ್ ಮಾಡೋದ್ರಿಂದ ನಿಮ್ಮ ಮೊಬೈಲ್ಗೆ ಬಹಳ ಉಪಯೋಗ ಆಗುತ್ತೆ. ಕೆಲವೊಂದು ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ಆಗಲಿ, ಪಬ್ಲಿಕ್ ಆಗಲಿ, ಯಾರಿಗೂ ಲೀಕ್ ಆಗಲಾರ್ದಂಗೆ ಇರುತ್ತವೆ. ಎಸ್ಪೆಷಲಿ ನಿಮ್ಮ ಪಾಸ್ವರ್ಡು ಮರ್ತೋಗಿರ್ತೀರಿ, ಯಾವುದೋ ಒಂದು ಸೇವ್ ಮಾಡಿರ್ತೀರಿ ಪಾಸ್ವರ್ಡು, ಇಮೇಲ್ ಪಾಸ್ವರ್ಡು, ಇನ್ಸ್ಟಾಗ್ರಾಮ್ ಪಾಸ್ವರ್ಡು ಇಂಥವೆಲ್ಲ ಸೇವ್ ಮಾಡಿಟ್ಟಿರ್ತೀರಿ. ಬಟ್ ನಿಮ್ಮ ಪಾಸ್ವರ್ಡ್ ಯಾವಾಗಲೂ ನೆನಪಿನಲ್ಲಿರಲ್ಲ. ಅದಕ್ಕಾಗಿ ಒಂದು ಹೊಸ ಸೆಟ್ಟಿಂಗ್ಸ್ ತಂದಿನಿ. ಆ ಸೆಟ್ಟಿಂಗ್ಸ್ ಆನ್ ಮಾಡೋದ್ರಿಂದ ನೀವು ಅಂದರೆ ನಿಮ್ಮ ಪಾಸ್ವರ್ಡ್ಸ್ ನೀವು ನೋಡ್ಕೋಬೋದು. ಇಷ್ಟವರೆಗೂ ನನಗೆ ಎಷ್ಟೋ ಸಪೋರ್ಟ್ ಮಾಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮುಂದಕ್ಕೂ ಸಪೋರ್ಟ್ ಮಾಡ್ತೀರಂತ ನಾನು ಬಯಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಒನ್ಸ್ ಅಗೇನ್ ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್. ಫಸ್ಟ್ ನಿಮ್ಮ ಮೊಬೈಲ್ ಸೆಟ್ಟಿಂಗ್ಸ್ ಓಪನ್ ಮಾಡಿ ಸ್ಕ್ರೋಲ್ ಮಾಡಿದ ನಂತರ ಅಲ್ಲಿ ಗೂಗಲ್ ಅಂತ ಇರುತ್ತೆ. ಗೂಗಲ್ ಟ್ಯಾಪ್ ಮಾಡಿ ಆಲ್ ಸರ್ವಿಸ್ ಅಂತ ಹೋಗಿ ಸ್ವಲ್ಪ ಸ್ಕ್ರೋಲ್ ಮಾಡಿ ಆಟೋ ಫಿಲ್ ವಿತ್ ಗೂಗಲ್ ಅಂತ ಸರ್ಚ್ ಮಾಡಿ ಅವೇ ಇರುತ್ತೆ. ಅದರಲ್ಲಿ ಗೂಗಲ್ ಪಾಸ್ವರ್ಡ್ ಮ್ಯಾನೇಜರ್ ಅಂತ ಇರುತ್ತೆ. ಅಲ್ಲಿ ನಿಮ್ಮ ಎಲ್ಲ ಪಾಸ್ವರ್ಡ್ ಸೇವ್ ಯಾವ್ಯಾವ ಮಾಡಿರ್ತೀರಿ ಅವೆಲ್ಲ ಪಾಸ್ವರ್ಡ್ಸ್ ಅಲ್ಲಿರುತ್ತವೆ. ನೀವು ಬೇಕಿದ್ದರೆ ನೋಡ್ಕೊ. ಇದು ವೆರಿ ಇಂಪಾರ್ಟೆಂಟ್. ಇದೇನಂತಂದರೆ ಪವರ್ ಬಟನ್ ಡಬಲ್ ಟ್ಯಾಪ್ ಮಾಡಿದರೆ ನಿಮ್ಮದು ಆಟೋಮೆಟಿಕ್ಲಿ ಟಾರ್ಚ್ ಆನ್ ಆಗುತ್ತೆ. ಅದಕ್ಕೆ ಆನ್ ಮಾಡೋದಕ್ಕೆ ಸರ್ಚಲ್ಲಿ ಹೋಗಿ ಡಬಲ್ ಟ್ಯಾಪ್ ಅಂತ ಸರ್ಚ್ ಮಾಡಿ. ಡಬಲ್ ಟ್ಯಾಪ್ ಅಂತ ಸರ್ಚ್ ಮಾಡಿದ ತಕ್ಷಣ ಒಂದು ಬರುತ್ತೆ ಸೆಟ್ಟಿಂಗ್ಸ್. ಆ ಸೆಟ್ಟಿಂಗ್ಸ್ ಟ್ಯಾಪ್ ಮಾಡಿದ ನಂತರ ಅಲ್ಲಿರುತ್ತದೆ ಡಬಲ್ ಟ್ಯಾಪ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಅಂತ. ಅದರಲ್ಲಿ ಟಾರ್ಚ್ ಅಂತ ಥ್ರೂ ಆನ್ ಟಚ್ ಅಂತಂದರೆ ಆನ್ ಆಗುತ್ತೆ.